ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಈ ವ್ಲಾಗಲ್ಲಿ ನಿಮ್ಮ ಜೊತೆ ಆಮೇಲೆ ಕೂಡ ಮಾತಾಡ್ತೀನಿ ಅಂತ ಹೇಳ್ತಾ, ಮೊದಲು ಇವಾಗ ವಿಡಿಯೋದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಯಾವ ರೀತಿ ಮಾಡಿದೆ ಅನ್ನೋದನ್ನು ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಈರುಳ್ಳಿನ ಒಂದೇ ಸಲ ಚಿಕ್ಕದಾಗಿ ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ ಈಸಿ ಆಗಲಿ ಅಂತ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಒಂದೇ ಸಲ ಚಾಪ್ ಮಾಡ್ಕೊಂಡಿದ್ದೀನಿ. ಒಂದು ಸೈಡಲ್ಲಿ ನಾನು ಪಡ್ಡಿನ ಹಿಟ್ಟಿಗೆ ಹಾಕ್ತಾಯಿದ್ರೆ ಇನ್ನೊಂದು ಕಡೆ ನಾನು ಮೂಲಂಗಿ ಪಚ್ಚಡಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ ರಾಗಿ ರೊಟ್ಟಿ, ಪಲ್ಯ ಮತ್ತು ಪಚ್ಚಡಿ, ಹಾಗೆ ಬಾಕ್ಸಿಗೆ ಪಡ್ಡು ಮಾಡ್ತಾಯಿದ್ದೀನಿ. ಸೊ ಪಡ್ಡಿಗೆ ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿರೋದು, ಅದಕ್ಕೆ ಸಬ್ಬಸಿಗೆ ಸೊಪ್ಪು, ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ತಿಂತೀರಾ ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಈ ಥರ ಹಿಟ್ಟು ಇತ್ತು ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಅಂದರೆ ಬೆಳಗ್ಗೆನೇ ಒಂದು 7 o'clock ಒಳಗಡೆ ನೀವು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡ್ತೀರಾ ಅಂದರೆ ಒಂದು ಈಸಿಯಾಗಿರ್ತಕ್ಕಂಥ ಡಿಶ್ಶು. ಹಾಗೆ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತಕ್ಕಂಥದ್ದನ್ನು ಇಟ್ಕೊಂಡ್ರೆ ನೀವು ಬೇಗನೆ 2-3 ಥರ ಮಾಡ್ಬೋದು ಅಡುಗೆ. ಇವಾಗ ಫ್ರೆಶ್ ಆಗಿ ಮಾರ್ಕೆಟಿಂದ ತಂದಿರ್ತಕ್ಕಂಥ ಮೂಲಂಗಿ ಸೊಪ್ಪನ್ನು ಚಿಕ್ಕದಾಗಿ ಚಾಪ್ ಮಾಡ್ತಾಯಿದ್ದೀನಿ. ನಂಗೆ ಅಷ್ಟೊಂದೇನು ಚಿಕ್ಕದಾಗಿ ಬರೋದಿಲ್ಲ, ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಚಾಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೂ. ಸೊ ಅದೇ ಥರ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ಮಾರ್ಕೆಟಲ್ಲೆಲ್ಲ ನೋಡಿರ್ತೀನಿ ಎಷ್ಟೊಂದು ಜನ ಈ ಸೊಪ್ಪನ್ನು ತೆಗೆದು ಬಿಸಾಡಿರ್ತಾರೆ, ಬಟ್ ಮೂಲಂಗಿ ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಮೂಲಂಗಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ತುರಿದಿರ್ತಕ್ಕಂಥ ಮೂಲಂಗಿ ಜೊತೆಗೆ ಮೊಸರು, ಜೀರಿಗೆ ಪುಡಿ, ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಮೂಲಂಗಿ ಪಚ್ಚಡಿ ರೆಡಿ ಆಗುತ್ತೆ. ಮೂಲಂಗಿನ ನೀವು ಚಿಕ್ಕದಾಗಿ ಚಾಪ್ ಆದರೂ ಮಾಡ್ಬೋದು ಅಥವಾ ತುರಿದಿರ್ತಕ್ಕಂಥ ಮೂಲಂಗಿ ಕೂಡ ಆ್ಯಡ್ ಮಾಡ್ಬೋದು. ಮೂಲಂಗಿ ಸೊಪ್ಪಲ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಲೈಕ್ ವಿಟಮಿನ್ ಎ, ಸಿ, ಅದ್ರ ಜೊತೆಗೆ ಐರನ್, ಕ್ಯಾಲ್ಶಿಯಂ ಮತ್ತು ಪೊಟ್ಯಾಷಿಯಂ ಕೂಡ ಇರುತ್ತೆ. ಇದು ನಮ್ಮ ವೆಯ್ಟ್ ಲಾಸ್ ಆಗಿರ್ಬೋದು ಅಥವಾ ಕಣ್ಣಿಗೆ ತುಂಬ ಒಳ್ಳೆಯದು, ಮತ್ತು ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ನಾನು ಹಿಮಾಲಯನ್ ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ, ಜೊತೆಗೆ ಪೆಪ್ಪರ್ ಪೌಡರ್ ಹಾಗೆ ಜೀರಾ ಪೌಡರ್ ಕೂಡ ಕೊನೆಯಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಮೊಸರು ಆ್ಯಡ್ ಮಾಡಿದ್ರೆ ಮೂಲಂಗಿ ಪಚ್ಚಡಿ ರೆಡಿ ಆಗುತ್ತೆ. ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಆವಾಗವಾಗ ಈ ಥರದ್ದನ್ನು ಮಾಡ್ಕೊಂಡು ತಿನ್ಬೋದು. ಇದು ಅನ್ನ ಸಾಂಬಾರು ಅಥವಾ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಸೂಟ್ ಆಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿದ್ರೆ ಗ್ಯಾರಂಟಿ ಇಷ್ಟಪಟ್ಟು ಪದೇ ಪದೇ ಮಾಡ್ಕೋತೀರಾ. ಸೊ ಮಿಸ್ ಮಾಡದೆ ಟ್ರೈ ಮಾಡಿ ಅಂತ ಹೇಳ್ತಾ ಬೇಗ ಲಂಚ್ ಬಾಕ್ಸಿಗೆ ಪಡ್ಡನ್ನ ಪ್ರಿಪೇರ್ ಮಾಡೋಣ. ಪಡ್ಡಿನ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಾದಮೇಲೆ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪಡ್ಡಿನ ಹಿಟ್ಟನ್ನು ಹಾಕೋಣ. ಮಧ್ಯಾಹ್ನದ ಲಂಚ್ ಬಾಕ್ಸಿಗೆ ಪಡ್ಡು ಸ್ವಲ್ಪ ಡ್ರೈ ಕೂಡ ಆಗೋದಿಲ್ಲ, ಗಟ್ಟಿ ಅನಿಸೋದಿಲ್ಲ, ಸಾಫ್ಟಾಗಿರುತ್ತಲ್ವ. ಹಾಗಾಗಿ ಪಡ್ಡನ್ನ ಲಂಚ್ ಬಾಕ್ಸಿಗೂ ಸಹ ಇಡ್ಬೋದು. ಇಲ್ಲಾಂದರೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಡಿನ್ನರ್ಗೆ ಅಥವಾ ಸ್ನ್ಯಾಕ್ಸ್ ಟೈಮಲ್ಲಿ ಯಾವಾಗ ಬೇಕಂದರೆ ಆವಾಗ ಈ ಥರ ಪಡ್ಡನ್ನು ಮಾಡ್ಕೊಂಡು ತಿನ್ಬೋದು. ಹಾಗೆ ಮಕ್ಕಳಂತೂ ಆರಾಮಾಗಿ ಕೈಯಲ್ಲಿ ಇಟ್ಕೊಂಡು ಅವ್ರಿಗೆ ಅವರೇ ತಿಂತಾರೆ. ಸೊ ಚಿಕ್ಕ ಮಕ್ಕಳು ಇರ್ತಾರೆ ಅಂದರೆ ಅವ್ರಿಗೆ ನೀವು ಹೊಸದಾಗಿ ಊಟ ತಿಂಡಿ ಮಾಡೋದು ಅಭ್ಯಾಸ ಮಾಡಿಸ್ತಾ ಇದ್ದೀರಾ ಅಂದರೆ, ಅವರಾಗಿ ಕೈಯಲ್ಲಿ ಇಟ್ಕೊಂಡು ತಿನ್ನೋ ಥರ ಅಭ್ಯಾಸ ಮಾಡಿಸ್ತಾ ಇದ್ದೀರಾ ಅಂದರೆ ಇದು ಆರಾಮಾಗಿ ನೀವು ಇದನ್ನು ಮಾಡಿಕೊಡ್ಬೋದು. ಸ್ಕೂಲಲ್ಲಿ ಲಂಚ್ ಬಾಕ್ಸ್ ತಿನ್ನಬೇಕಾದ್ರೆ ಯಾವುದೇ ರೀತಿ ಚಲ್ಕೊಳ್ದೇ ಹಾಗೆ ಅವರು ತಿನ್ನೋದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ ಇದು ಚೆನ್ನಾಗಿರುತ್ತೆ. ಈ ಪಡ್ಡು ಬಿಸಿ ಇರುವಾಗ ಗರಿಯಾಗಿ ಬಿಸಿಯಾಗಿ ಚೆನ್ನಾಗಿರುತ್ತೆ, ಅವಾಗೂ ಕೂಡ ತಿನ್ಬೋದು. ಹಾಗೆ ಲಂಚ್ ಬಾಕ್ಸಿಗೂ ಸಹ ಇಡ್ಬೋದು. ಸೊ ಲಂಚ್ ಬಾಕ್ಸಿಗೆ ರೆಡಿ ಮಾಡಾಯಿತು. ಇವಾಗ ಬ್ರೇಕ್ಫಾಸ್ಟಿಗೆ ರಾಗಿ ರೊಟ್ಟಿನ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೆಣ್ಣೆ ಹಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು.
ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ನಾನು ಶ್ರುತಿ. ನಾನು ಬೆಂಗಳೂರಿಂದ ಕುಕಿಂಗ್ ಹಾಗೆ ಟ್ರಾವೆಲ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು SS ಡಿಜಿಟಲ್ ಡೈರೀಸ್. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ಕೂಡ ನಾನು ವಿಡಿಯೋನ ನನ್ನ ಬೆಳಗಿನ ರುಟೀನ್ ಎಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ಬ್ಯಾಡ್ಮಿಂಟನ್ ಆಟಾಡೋದಕ್ಕೆ ಹೋಗಿ ಅಲ್ಲಿಂದ ಬಂದು ಸ್ನಾನ ಮಾಡಿ ತಿಂಡಿ ತಿಂದು ಇಷ್ಟೆಲ್ಲ ಆದಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಡೈರೆಕ್ಟಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಬೆಳಗ್ಗೆ ನಾನು 5 ಗಂಟೆಯಿಂದ ರುಟೀನ್ ಸ್ಟಾರ್ಟ್ ಆಗುತ್ತೆ. ಆವಾಗ ನಾನು ಈ ಥರ ಮಾತಾಡ್ತಾ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಮಕ್ಕಳು ಕೂಡ ಮಲಗಿರ್ತಾರೆ. ಅದಾದಮೇಲೂ ಕೂಡ 8 o'clockವರೆಗೂ ನನ್ನ ರುಟೀನ್ ಬ್ಯುಸಿನೇ ಇರುತ್ತೆ, ಅವರಿಗೆ ಸ್ಕೂಲಿಗೆ ಕಳಿಸೋವರೆಗೂ. ಅದಾದಮೇಲೆ ಇಷ್ಟು ದಿನ ಫ್ರೀ ಆಗಿರ್ತಿದ್ದೆ. ಬಟ್ ಇವಾಗ ಬ್ಯಾಡ್ಮಿಂಟನ್ ಎಲ್ಲ ಆಟಾಡೋದಕ್ಕೆ ಹೋಗ್ತಾ ಇರೋದ್ರಿಂದ ಮತ್ತೆ ನನ್ನ ರುಟೀನ್ ಚೇಂಜ್ ಆಗಿರೋದ್ರಿಂದ ಆಲ್ಮೋಸ್ಟ್ 11 o'clockವರೆಗೂ ನಾನು ಬ್ಯುಸಿ ಇರ್ತೀನಿ. ಅದಾದಮೇಲೆ ಫ್ರೀ ಆಗೋದು. ಸೊ 11 o'clock ಆದಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಪ್ಪ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಯಾವ ರೀತಿ ಮ್ಯಾನೇಜ್ ಮಾಡ್ತೀನಿ ಅಂತ ತೋರಿಸ್ದೆ. ಏನಾದರೂ ಒಂದು ವೆಜಿಟೇಬಲ್ ಕಟ್ಟಿಂಗ್ ಆಗಿರ್ಬೋದು, ಅಥವಾ ತಿಂಡಿ ಮತ್ತು ಮಧ್ಯಾಹ್ನದ್ದು ಲಂಚ್ಗೆ ಏನಾದರೂ ಕಾಂಬಿನೇಷನ್ ಆಗಿರ್ಬೋದು. ಎರಡೂ ಸ್ವಲ್ಪ ಒಂದೇ ಥರ ತರಕಾರಿ ಅಥವಾ ಡಿಶಸ್ ಆಗಿರ್ಬೋದು, ಒಂದೇ ಥರದ್ರಲ್ಲಿ ಮಾಡಿದ್ರೆ ಎರಡಕ್ಕೂ ಮ್ಯಾನೇಜ್ ಆಗೋ ಥರ ಮಾಡಿರ್ತೀನಿ. ಫಾರ್ ಎಕ್ಸಾಂಪಲ್, ನಾನು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಪಡ್ಡು ಮತ್ತು ರೊಟ್ಟಿ, ಹಾಗೆ ಅದಕ್ಕೆ ಮೂಲಂಗಿ ಕೋಸಂಬರಿ ಕೂಡ ಮಾಡಿದ್ದೆ, ನೋಡಿರ್ಬೋದು. ಅದಕ್ಕೆ ಜವಳಿಕಾಯಿ ಪಲ್ಯ. ಈ ಥರ ಜವಳಿಕಾಯಿ ಪಲ್ಯ ಮಾಡೋದಕ್ಕೆ ಟೈಮ್ ಬೇಕು, ರೊಟ್ಟಿ ಮಾಡೋದಕ್ಕೆ ಟೈಮ್ ಬೇಕು. ಈ ಥರ ಇದ್ದಾಗ ನಾನು ಏನು ಮಾಡ್ತೀನಿ, ದೋಸೆ ಇಟ್ಟಿರತ್ತಲ್ವ, ದೋಸೆ ಅಥವಾ ಪಡ್ಡು ಇದೆರಡು ಮುಂಚೆನೇ ರೆಡಿ ಇತ್ತು ಅಂದರೆ ನಾನು ರೊಟ್ಟಿ ಪಲ್ಯ ಅದಕ್ಕೆ ಕೋಸಂಬರಿ ಈ ಥರ 2-3 ಥರ ಮಾಡ್ತೀನಿ. ಇದ್ರ ಜೊತೆಗೆ ಇನ್ನೂ ಅಂದರೆ ಒಂದೇ ಸಲ ಕಷ್ಟ ಆಗುತ್ತೆ. ಸೊ ನಾನು ಒಂದು ಈಸಿ ಇಟ್ಕೊಂಡಿದ್ದೆ ಅಂದರೆ ಇನ್ನು ಬೇರೆದು ಸ್ವಲ್ಪ ಟೈಮ್ ತೊಗೊಂಡು ಮಾಡೋ ಥರದ್ದು ಇಟ್ಕೊಂಡಿರ್ತೀನಿ. ಈ ಥರ ಕಾಂಬಿನೇಷನ್ ಮಾಡಿಕೊಂಡು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಕೂಡ ಎರಡೂ 7 o'clock ಒಳಗಡೆ ಮುಗಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನನಗೆ ಮಧ್ಯಾಹ್ನ ಕೂಡ ಅಡುಗೆ ಮಾಡೋದಿರಲ್ಲ. ಇನ್ನು ನೈಟ್ ಊಟಕ್ಕೆ 6:30 ಮೇಲೇ ನಾನು ಕಿಚನ್ಗೆ ಎಂಟ್ರಿ ಆಗೋದು. ಆವಾಗ ಮತ್ತೆ ರಾತ್ರಿ ಊಟಕ್ಕೆ ಬೇರೆ ಮಾಡ್ಕೊಳ್ಳೋದು. ಅಲ್ಲಿ ತನಕ ಇದ್ದಿದ್ದನ್ನು ಖಾಲಿ ಮಾಡೋದು, ಮತ್ತು ಫ್ರೂಟ್ಸ್ ಸ್ನ್ಯಾಕ್ಸ್ ಈ ಥರ ಏನಾದರೂ ಇರೋದನ್ನು ತಿಂದು ಖಾಲಿ ಮಾಡೋದು. ಹಸ್ಬೆಂಡ್ಗೆ ಮಕ್ಕಳಿಗೆ ಇಬ್ರಿಗೂ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎಲ್ಲ ಪ್ರಿಪೇರ್ ಆಗಿರುತ್ತೆ. ಸೊ ಈ ಥರ ನಾನು ಬೆಳಗ್ಗೆ ರುಟೀನ್ ಸ್ಟಾರ್ಟ್ ಆಗುತ್ತೆ. ಇದಾದಮೇಲೆ ನನಗೆ ಇವಾಗ ಫ್ರೀ ಟೈಮ್ ಸಿಗ್ತಾ ಇದೆ. ಸೊ ಇವಾಗ ಒಂದಷ್ಟು ವರ್ಕಿಂಗ್ ವುಮೆನ್ಸಿಗೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ಪೇರೆಂಟಿಗೆ ಯೂಸ್ಫುಲ್ ಆಗಲಿ ಅಂತ ಒಂದಷ್ಟು ಕಿಚನಲ್ಲಿ ಯೂಸ್ಫುಲ್ ಆಗುವಂಥ ಟಿಪ್ಸನ್ನು ತೋರಿಸ್ತಾ ಇದ್ದೀನಿ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಗ್ರೇವಿಗೆ ಯೂಸ್ಫುಲ್ ಆಗ್ತಕ್ಕಂಥ ಒಂದು ಟಿಪ್ಸನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಏನಂದರೆ ಕೆಲವೊಂದು ಸಲ ನಮಗೆ ತರಕಾರಿಗಳಿರುತ್ತೆ, ಕಾಳುಗಳಿರುತ್ತೆ, ಪನ್ನೀರ್ ಇರುತ್ತೆ. ಅದನ್ನು ನಾವು ಅದರದ್ದು ಗ್ರೇವಿ ಮಾಡಬೇಕು ಚಪಾತಿಗೆ ಅನ್ನುವಾಗ ಕೆಲವೊಂದು ಸಲ ಟೊಮ್ಯಾಟೊ ಇರೋದಿಲ್ಲ, ಕೆಲವೊಂದು ಸಲ ಈರುಳ್ಳಿ ಖಾಲಿ ಆಗಿಬಿಟ್ಟಿರುತ್ತೆ. ಬಟ್ ಈ ಥರ ಫ್ರೀಸ್ ಮಾಡಿ ನಾವು ಯಾವಾಗಲೂ ಇಟ್ಕೊಂಡಿದ್ರೆ ನಮಗೆ ಟೊಮ್ಯಾಟೊ ಈರುಳ್ಳಿ ಎಲ್ಲ ಯಾವಾಗಲೂ ಇರಲೇಬೇಕು ಅಂತ ಇಲ್ಲ. ಇಲ್ಲದೆ ಇರುವಾಗಲೂ ಕೂಡ ನಮಗೆ ಜಸ್ಟ್ ತರಕಾರಿ ಇದ್ದರೆ ಸಾಕು. ತರಕಾರಿನ ಬೇಯಿಸ್ಬಿಟ್ಟು ನಾವು ಈ ಫ್ರೀಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಗ್ರೇವಿದು ಕ್ಯೂಬ್ಸ್ ಏನಿರುತ್ತೆ ಅದನ್ನು ಹಾಕಿ ಬಿಸಿ ಮಾಡ್ಕೊಂಡ್ರೆ ಆಯಿತು, ನಮಗೆ ಪಲ್ಯ ರೆಡಿ ಆಗೋಗ್ಬಿಡುತ್ತೆ. ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು. ನಾನ್ ವೆಜ್ಗೆ ಏನು ಮಸಾಲ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀರಾ ಅದನ್ನು ಆನ್ ಸ್ಪಾಟ್ ಮಾಡಿಕೊಂಡು ಕುಕ್ ಮಾಡಿದ್ರೆ ಆಯಿತು. ವೆಜಿಟೇರಿಯನ್ಸ್ಗೆ ತರಕಾರಿ ಆಗಿರ್ಬೋದು, ಕಾಳು ಆಗಿರ್ಬೋದು, ಅಥವಾ ಪನ್ನೀರ್ ಆಗಿರ್ಬೋದು, ಆ ಥರದ್ದು ಗ್ರೇವಿಗಳಿಗೆಲ್ಲ ಇದು ನಾವೇನು ಗ್ರೇವಿ ಕ್ಯೂಬ್ಸ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗಿಬಿಡುತ್ತೆ ಗ್ರೇವಿ. ಸೊ ಸಿಂಪಲ್ಲಾಗಿ ನಮಗೆ ಟೈಮ್ ಸಿಕ್ಕಾಗ ಈ ಥರ ಫ್ರೀಸ್ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ನಮ್ಗೆ ಈಸಿಯಾಗಿ ಗ್ರೇವಿ ಮಾಡ್ಕೋಬೋದು.
ಇವಾಗ ಒಂದು ಪ್ಯಾನಲ್ಲಿ 3ರಿಂದ 4 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ, ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಆನಿಯನ್, ಅದ್ರ ಜೊತೆ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರ ಎಷ್ಟು ಬೇಕಷ್ಟು ನೋಡಿಕೊಂಡು ಆ್ಯಡ್ ಮಾಡಿ. ಒಂದು 3-4 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಾದಮೇಲೆ ಅರ್ಧ ಲೋಟ ನೀರು ಹಾಕಿ ಮತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಅದಾದಮೇಲೆ ಕೊನೆಯಲ್ಲಿ ಗೋಡಂಬಿ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಹಾಕಿ ಮತ್ತೆ ಒಂದು 3ರಿಂದ 4 ನಿಮಿಷಗಳ ಕಾಲ ಬೇಯಿಸ್ಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಸೊ ಇವಾಗ ತಣ್ಣಗಾದಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ, ಈ ಥರ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕರೆಕ್ಟಾಗಿ ಪೇಸ್ಟ್ ಆಗಬೇಕು. ಇದನ್ನು ನೀವು ಯಾವಾಗಲೂ ಫ್ರೀಝರಲ್ಲಿ ಐಸ್ ಕ್ಯೂಬ್ಸಿಗೆ ಅಂತ ಟ್ರೇ ಇರುತ್ತಲ್ವ, ಆ ಟ್ರೇಯಲ್ಲಿ ಹಾಕಿ ನಮ್ಮ ಫ್ರಿಜ್ಜಲ್ಲಿ ಅಂದರೆ 2 ಅವರ್ಸಿಗೆಲ್ಲ ಇದು ಗಟ್ಟಿಯಾಗಿ ಹೋಗುತ್ತೆ. ಇಲ್ಲಾಂದರೆ 3-4 ಅವರ್ಸ್ ಫ್ರೀಸ್ ಮಾಡಿದ್ರೆ ಇದು ರೆಡಿ ಆಗುತ್ತೆ. ಸೊ ಅದಾದಮೇಲೆ ಈ ಥರ ಗ್ರೇವಿ ಕ್ಯೂಬ್ಸನ್ನು ಒಂದು ಕವರಲ್ಲಿ ಅಥವಾ ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ 3 to 4 ಮಂತ್ಸ್ ನೀವು ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಬೋದು. ಯಾವ ರೀತಿ ಮಾಡೋದು ಅಂತ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನೀವು ತರಕಾರಿ ಗ್ರೇವಿ ಮಾಡ್ತಾಯಿದ್ದೀರಾ ಅಂದರೆ ಕ್ಯಾರೆಟ್, ಬೀನ್ಸ್ ಅಥವಾ ನಿಮ್ಮ ಫೇವ್ರೆಟ್ ಯಾವುದೇ ತರಕಾರಿ ಆಗಿರ್ಬೋದು, ಅದನ್ನು ಫ್ರೈ ಮಾಡಿಕೊಂಡು ಅದಾದಮೇಲೆ ಒಂದು ಪ್ಯಾನಿಗೆ ಅರಿಶಿನ ಮತ್ತು ಖಾರದ ಪುಡಿ ಹಾಕಿ, ನಾವು ಇವಾಗ ಕ್ಯೂಬ್ಸ್ ಮಾಡ್ಕೊಂಡಿರ್ತೀವಲ್ವ ಇದನ್ನು ಹಾಕಿ ತರಕಾರಿ ಮತ್ತು ನೀರು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರನ್ನು ಹಾಕಿ ಸಾಲ್ಟ್ ಕೂಡ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ನೀವು ಒಂದು 2ರಿಂದ 3 ನಿಮಿಷಗಳ ಕಾಲ ಅದನ್ನು ಕುದಿಸ್ಕೊಂಡ್ರೆ ನಿಮಗೆ ಈಸಿಯಾಗಿ ಫಟ್ ಅಂತ ಗ್ರೇವಿ ರೆಡಿಯಾಗಿಬಿಡುತ್ತೆ. ಇನ್ನು ನೀವು ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದೀರಾ ಅಂದರೆ ಪನ್ನೀರನ್ನು ಫ್ರೈ ಮಾಡಿಕೊಂಡು ಅದಕ್ಕೇ ಈ ಕ್ಯೂಬ್ಸ್ ಹಾಕಿ ಕನ್ಸಿಸ್ಟೆನ್ಸಿಗೆ ತಕ್ಕಷ್ಟು ನೀರು ಮತ್ತು ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನೇ ಹಾಕಿದರೆ ಸಾಕು. ಒಂದು 4 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ನಿಮಗೆ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ನಾನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ರೆಸಿಪಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಅವಾಗ ನಿಮಗೊಂದು ಐಡಿಯಾ ಕೂಡ ಬರುತ್ತೆ. ಹಾಗೆ ನೀವು ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ಮಾರ್ಕೆಟಲ್ಲಿ ಏನೇನೆಲ್ಲ ತರಕಾರಿ ತಂದು ಯಾವ ರೀತಿ ಜೋಡಿಸ್ತಾ ಇದ್ದೆ ಅಂತ. ಸೊ ಅದೇ ತಂದಿರ್ತಕ್ಕಂಥ ತರಕಾರಿಯಲ್ಲಿ ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ಯಾವ ರೀತಿ ಮಾಡಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರಿ ನೀವು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಕೆಲವೊಂದಷ್ಟು ಫುಡ್ ಐಟಮ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡೋಂಥವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಫ್ರಿಜ್ಜಲ್ಲಿ ಜಾಸ್ತಿ ಏನು ಫುಡ್ ಐಟಮ್ ಇಲ್ದೇ ಹಾಗೆ ಅಡುಗೆ ಮಾಡ್ತಕ್ಕಂಥವ್ರಿಗೆ ಈ ವಿಡಿಯೋ ಅಷ್ಟು ಯೂಸ್ಫುಲ್ ಆಗೋದಿಲ್ಲ. ಯಾಕಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಮಮ್ಮಿ ಮನೆಯಲ್ಲಿ ಅವರು ಫ್ರಿಜ್ಜೇ ಯೂಸ್ ಮಾಡೋದಿಲ್ಲ. ಬಟ್ ನಮ್ಮ ಮನೆಯಲ್ಲಿ ಮೀಡಿಯಮ್ ಸೈಜ್ ಅಂದರೆ ದೊಡ್ಡದೇ ಫ್ರಿಜ್ ಇದೆ. ಹಿಂದೆ ನೋಡ್ತಾ ಇರ್ಬೋದು, ಇದ್ರದ್ದು ಕೂಡ ನಾನು ವಿಡಿಯೋ ಮಾಡಿದ್ದೆ. ಫ್ರಿಜ್ಜಲ್ಲಿ ಯಾವ ರೀತಿ ವೆಜಿಟೇಬಲ್ಸ್ನ ಆರ್ಗನೈಸ್ ಮಾಡೋದು ಮತ್ತು ಜಾಸ್ತಿ ದಿನ ಅದು ಫ್ರೆಶ್ ಆಗಿ, ಮತ್ತು ನಾವು ಫ್ರಿಜ್ಜಲ್ಲಿ ಕವರಲ್ಲಿ ಹಾಕಿ ತರಕಾರಿಗಳನ್ನು ಇಟ್ಬಿಟ್ರೆ ಅದು ಮೆತ್ತಗಾಗಿಬಿಡುತ್ತೆ. ಸೊ ಫ್ರೆಶ್ ಆಗಿಯೇ ತುಂಬ ದಿನ ಯಾವ ರೀತಿ ಇಡೋದು ಅಂತ ಕೂಡ ನಾನು ವಿಡಿಯೋ ಮಾಡಿದ್ದೆ. ನೀವೇನಾದರೂ ನೋಡಿಲ್ಲ ಅಂದರೆ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ.
ಮೋಸ್ಟ್ಲಿ ಈ ವಿಡಿಯೋದಲ್ಲಿ ತುಂಬ ಫಾಸ್ಟಾಗಿ ಮಾತಾಡ್ತಾ ಇರೋ ಥರ ಅನಿಸ್ಬೋದು, ಯಾಕಂದರೆ ನಾನು ಈ ಟೈಮಲ್ಲಿ ವಿಡಿಯೋ ಮಾಡಲಿಲ್ಲ ಅಂದರೆ ಇನ್ನು ಸಂಜೆ ಕೂಡ ಟೈಮ್ ಆಗೋದಿಲ್ಲ. ನೆಕ್ಸ್ಟ್ ಡೇ ಮತ್ತೆ 12 o'clock, ಆಲ್ಮೋಸ್ಟ್ 11:30 12 o'clock ತನಕ ನನಗೆ ಈ ಥರ ಮಾತಾಡೋದಕ್ಕೆ ಟೈಮೇ ಸಿಗೋದಿಲ್ಲ. ಸೊ ಕೆಲವೊಬ್ಬರು ಫ್ರಿಜ್ಜಲ್ಲಿ ತರಕಾರಿ ಆಗಿರ್ಬೋದು, ಕೆಲವೊಂದಷ್ಟು ಫುಡ್ ಐಟಮ್ಸ್ನ ಇಡೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಕೆಲವರು ವಿಧಿ ಇಲ್ಲದೆ, ಅಂದರೆ ಟೈಮ್ ಇಲ್ಲದೆ, ಅವರಿಗೆ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೊಳ್ಳೋದಕ್ಕೆ ಫ್ರಿಜ್ಜಲ್ಲಿ ಫುಡ್ ಐಟಮ್ಸ್ನ ಇಡ್ತಾರೆ. ಸೊ ಅದೇ ಥರ ನಾನು ಕೂಡ ಕೆಲವೊಂದಷ್ಟು ಐಟಮ್ಸ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಯೂಸ್ ಮಾಡ್ತೀನಿ. ಬೆಳಗ್ಗೆನೇ ಅಡುಗೆ ಮಾಡೋದಕ್ಕೆ ಟೈಮ್ ಸಾಕಾಗೋದಿಲ್ಲ. ಸೊ ಅಡುಗೆ ಮಾಡಲೇಬೇಕಾಗಿರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಈ ಥರದ್ದು ಕೆಲವೊಂದಷ್ಟು ಯೂಸ್ ಆಗೋಂಥದನ್ನು ಮಾಡಿ ಇಟ್ಕೊಂಡ್ಲೇಬೇಕಾಗತ್ತೆ. ಹಾಗಾಗಿ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಅದು ಒಳ್ಳೆಯದಲ್ಲ. ಈ ಥರ ಕೆಲವೊಬ್ರು ಇರ್ತಾರೆ. ಸೊ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಅದನ್ನು ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಕೆಲವರು ಆ ಥರ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಏನಾದರೂ ಐಡಿಯಾಸ್ ಇದ್ದರೆ ನೋಡ್ತಾ ಇರ್ತಾರೆ. ಸೊ ಅದಕ್ಕೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ವ್ಲಾಗ್ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.